ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನ್ಯೂ ಇಯರ್, ಸೊ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಯಡಿಯೂರ್ಗೆ ಹೋಗ್ತಾ ಇದೀವಿ. ಸೊ ನಮ್ಮ ಗ್ರೂಪ್ ಅಲ್ಲಿ 4 ಜನ ಇರೋದು, ಅದ್ರಲ್ಲಿ ಒಬ್ಳು ಮಿಸ್ಸಿಂಗ್ ಆಗಿದ್ದಾಳೆ. ಯಾಕಂದ್ರೆ ನಿನ್ನೆ ನೈಟ್ ಕಾಲ್ ಮಾಡ್ಬಿಟ್ಟು ಮನೆಗೆ ಎಷ್ಟು ಬರ್ತಾ ಇದಾರೆ ಅದು ಇದು ಎಲ್ಲ ಇರೋದು. ಸೊ ಹಾಗಾಗಿ ನನಗೆ ಪ್ಲಾನ್ ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟ ಇರಲಿಲ್ಲ. ಸೊ ಹೋಗ್ತಾ ಇದೀವಿ ನಾವು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಏನ ದರ್ಶನ ಎಲ್ಲ ಮುಗ್ದಿದೆ, ಬೇಗನೆ ಮುಗಿದ್ದು. ಅಂದ್ರೆ ಇವತ್ತು ನ್ಯೂ ಇಯರ್ ಇರೋದ್ರಿಂದ ಅಷ್ಟೊಂದ್ ಜನ ಇಲ್ಲ, ಫ್ರೀ ಇದೆ. ಇವಳು ಹೇಳಿದ್ ನೋಡಿದ್ರೆ ಇಷ್ಟೊಂದು ರಶ್ ಇರುತ್ತೆ, ಸ್ಪೆಷಲ್ ಎಂಟ್ರಿ ಹೋಗ್ಬೇಕು ಅಂತ ಕರ್ಕೊಬಂದ್ರು. ತುಂಬಾ ರಶ್ ಇತ್ತು, ಅದಕ್ಕೆ ಅಂತ ಹೇಳಿದೆ ಸ್ಪೆಷಲ್ ಎಂಟ್ರಿ ಹೋಗೋಣ ಅಂತ. ನೋಡ್ರೆ ರಶ್ ಇಲ್ಲ, ಖಾಲಿ 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 ಹಿಡಿತೈತೆ. ಸೊ ಹಂಗಾಗಿ ಬೇಗ 5 ಮಿನಿಟ್ಸ್ ಅಲ್ಲಿಂದ ಅಷ್ಟವರ್ ಜರ್ನಿ ಮಾಡ್ಕೊಬಂದ್ವಿ. ಅದೇ 5 ಮಿನಿಟ್ಸ್ ಎಲ್ಲ ಮುಗಿತು. ಇನ್ನೇನು ಈಚೆ ಹೋದ್ರೆ ಎಲ್ಲೂ ಜಾಗ ಇರುತ್ತೆ. ಸೊ ಇಲ್ಲೇ ಸ್ವಲ್ಪ ಕುತ್ಕೊಂಡು ಆಮೇಲೆ ಹೋಗೋಣ ಅಂತ ಕುತ್ಕೊಂಡಿದೀವಿ. ನಮ್ಗೆ ಅನ್ನೋದಿರೋದು 4 ಜನ, ಆದ್ರೆ ನಾವು 3 ಜನ ಬಂದಿದೀವಿ. ಒಬ್ರು ಮಿಸ್ಸಿಂಗ್ ಇದಾರೆ, ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ಬಿಟ್ಲು. ಸೊ ಆಮೇಲೆ ಅದಕ್ಕೆ ನಾವು 3 ಜನ ಮಾತ್ರ ಬಂದ್ವಿ. ಅದಕ್ಕೆ ನಾವು 3 ಜನ ಬಂದ್ಬಿಟ್ವಿ. ಮತ್ತೆ ಸ್ಟಾರ್ಟಿಂಗ್ ಅಲ್ಲೇನೆ ಡಿಸಪಾಯಿಂಟ್ ಆಗಕ್ಕೆ ಬೇಡ, ಚೆನ್ನಾಗಿರಲ್ಲ ತಾನೆ ಅಷ್ಟು ದಿನದಿಂದ ಆಸೆ ಇಟ್ಕೊಂಡು. ಮತ್ತೆ ಇವ್ರ ಮನೇಲಿ ಇವ್ರ ಅಮ್ಮನೂ ಆಮೇಲೆ ಬೇಡ ಬೇಡ ಅಂತಿದ್ರು. ಆಮೇಲೆ ಇವ್ರ ಅಮ್ಮ ಕಳ್ಸೋರೆ, ಮತ್ತೆ ಅವ್ರ ಅಮ್ಮನೂ ಅಷ್ಟೇ ಬೇಡ ಬೇಡ ಅನ್ಕೊಂಡು ಲಾಸ್ಟ್ ಅಲ್ಲಿ ಕಳ್ಸೋರೆ. ಮತ್ತೆ ಅವ್ರ ಇನ್ನೊಂದ್ಸಲ ಕಳ್ಸಲ್ಲ ತಾನೆ ಅಂತ, ಸರಿ ಪರವಾಗಿಲ್ಲ ಇನ್ನೊಂದ್ಸಲ ಹೋಗೋಣ ಅಂತ ಹೇಳ್ಬಿಟ್ಟು ಅವನ್ನ ಬಿಟ್ಟೆ ಬಂದ್ಬಿಟ್ವಿ. ಪರವಾಗಿಲ್ಲ ಅಂತ. ಸೊ ಚೆನ್ನಾಗಿದೆ ದೇವಸ್ಥಾನ. ಫಸ್ಟ್ ಟೈಮ್ ಬಂದಿರೋದು. ಇವಳು ಬಂದಿದ್ದೆ ಸಲ ಬಂದಿದ್ದೀನಿ, ನಾನು 2ನೇ ಸಲ. 2ನೇ ಸಲ ಬಂದ್ರು. ನಾನು ಫಸ್ಟ್ ಟೈಮ್, ಅವಳು ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿದೆ. ದೇನಿಷ್ಟ ಇಲ್ಲ, ಆದ್ರೆ ಮಾಡಕ್ಕಾಗಲ್ಲ. ಅವಳು ಬ್ಯಾಗ್ ಅವ್ರ ಮನೆಗೆ ಯಾರೋ ನೆಂಟ್ರು ಬಂದ್ರಂತೆ, ಅದಕ್ಕೆ ಅವಳು ಬಂದಿಲ್ಲ. ನಾವು 3 ಜನ ಮಾತ್ರ ಬಂದಿದ್ದು ಅಷ್ಟೇ. ಮತ್ತೆ ಎಲ್ರಿಗೂ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಚೆನ್ನಾಗಿರ್ಲಿ ವರ್ಷ. ನೀವೇನೇನು ಆಸೆ ಇಟ್ಕೊಂಡ್ರೆ ಅದೆಲ್ಲ ಬೇಗ ಈಡೇರ್ಲಿ, ವರ್ಷದಲ್ಲೇ ಈಡೇರ್ಲಿ. ನಿಮ್ಮನ್ನ ನೋಡಿ ಎದ್ರುಕೊಂಡು ಹೋಗ್ಬಿಟ್ಟ. ಎಲ್ಲ ಮುಗಿಸ್ಕೊಂಡು ಬಸ್ಗೆ ಅಂತ ಹೋದ್ವಿ. ಬಟ್ ಫುಲ್ ರಶ್ ಆಗಿತ್ತು ಬಸ್ಸಲ್ಲಿ, ಸೀಟೇ ಸಿಕ್ಕಿರಲಿಲ್ಲ ಸ್ವಲ್ಪ ಹೊತ್ತು. ಸೊ ಅದಾದಮೇಲೆ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಒಳ್ಳೆ ಒಂದು ಗುಡ್ ವೈಬ್ಸಿಂದ ಸ್ಟಾರ್ಟ್ ಆಯಿತು. ಸೊ ವರ್ಷ ಪೂರ್ತಿ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಅವರು ಕೂಡ ಅಲ್ಲ ಮನೆಗೆ ಹೊರಟ್ರು. ತುಂಬಾ ಬೇಗನೆ ಮುಗೀತು. ಅಂದ್ರೆ ನಾವು ತುಂಬಾ ಲೇಟ್ ಆಗುತ್ತೆ ಅಂತ ಅನ್ಕೊಂಡು ಹೋದ್ವಿ. ಇವಾಗ 4 o'clock ಆಗಿದೆ. ಬೆಳಗ್ಗೆ 10:30 ಅಷ್ಟರಲ್ಲಿ ನಾವು ಯಡಿಯೂರಲ್ಲಿ ಇದ್ವಿ. ಸೊ 4:30 ಅಷ್ಟರಲ್ಲಿ ಮನೇಲಿ ಇದ್ದೀನಿ ನಾನು. ಸೊ ಬೇಗನೆ ಮುಗೀತು. ಆ್ಯಂಡ್ ನನ್ನ ನ್ಯೂ ಇಯರ್ ಹೇಗಿತ್ತು, ಆ್ಯಂಡ್ ನಿಮ್ಮೆಲ್ಲರ ನ್ಯೂ ಇಯರ್ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.